ಇನ್ನು ಮುಂದೆ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ 33% ತೆಗೆದರೂ ಪಾಸ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 206 ಅಂಕ ಗಳಿಸಿದ್ರೆ ಪಾಸ್. ಪಿಯುಸಿಯಲ್ಲಿ 600ಕ್ಕೆ 198 ಅಂಕ ಗಳಿಸಿದ್ರೆ ಸಾಕು, ಪಾಸ್ ಆಗ್ತಾರೆ ಮಕ್ಕಳು. ಸೊ ಈ ಒಂದು ಮಹತ್ವದ ಬದಲಾವಣೆಯನ್ನ ಈಗ ಶಿಕ್ಷಣ ಇಲಾಖೆ ಮಾಡಿರುವುದು. ಎಸ್ಎಸ್ಎಲ್ಸಿ ಹಾಗೇನೆ ಪಿಯುಸಿಯಲ್ಲಿ ಇಲ್ಲಿವರೆಗೂ 35% ಕನಿಷ್ಠ ತೆಗಿಲೇಬೇಕು, ಪಾಸ್ ಆಗಬೇಕು ಅನ್ನೋದಾದ್ರೆ ಇತ್ತು. ಆದರೆ ಇನ್ನು ಮುಂದೆ 2% ಕಡಿಮೆ ಮಾಡಲಾಗಿದೆ. 33% ತೆಗೆದ್ರೂ ಕೂಡ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಪಾಸ್ ಆಗಿ ಮುಂದಿನ ಕ್ಲಾಸ್ಗೆ ಹೋಗಬಹುದು. ಸೊ ಎಸ್ಎಸ್ಎಲ್ಸಿ ಎಕ್ಸಾಮ್ ಅಲ್ಲಿ 625ಕ್ಕೆ 206 ಅಂಕ, ಪಿಯುಸಿಯಲ್ಲಿ 600ಕ್ಕೆ 198 ಅಂಕ ಗಳಿಸಿದ್ರೆ ಪಾಸ್. ಪ್ರತಿ ವಿಷಯದಲ್ಲಿ ಕನಿಷ್ಠ 30 ಅಂಕ ಪಡೆಯಲೇಬೇಕು. 35ರಿಂದ 33%ಗೆ ಪಾಸ್ ಮಾರ್ಕ್ಸ್ ಅನ್ನ ಇಳಿಸಿದೆ ಇದೀಗ ರಾಜ್ಯ ಸರ್ಕಾರ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಘೋಷಣೆ ಮಾಡಿದ್ದಾರೆ. ಈ ಅಕಾಡೆಮಿಕ್ ಇಯರ್ ಇಂದ ನಮ್ಮ ರಾಜ್ಯದಲ್ಲಿ 33 ಈಸ್ ದ ಪಾಸಿಂಗ್ ಮಾರ್ಕ್ಸ್. ಅದನ್ನ ಜಿಒ ಐ ಥಿಂಕ್ ಈಗಾಗಲೇ ಹೊರಡಿಸಿದಾರೋ ಇಲ್ಲ ಬೆಳಗ್ಗೆ ಇವತ್ತು ಹೊರಡಿಸಿದಾರೋ, ಅದನ್ನ ಈ ವರ್ಷದಿಂದ 33 ಮತ್ತೆ ಇದೆಲ್ಲ ಸೇಮೆ. ಅದು ಅಗ್ರಿಗೇಟು 206. ಯಾವ್ದಾದ್ರೂ ಸಬ್ಜೆಕ್ಟ್ ಅಲ್ಲಿ 30 ಇದ್ರೂ ಕೂಡ ಅದು ಕೂಡ ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆನ್ ಇಟ್ ಇಸ್ 33% ಅಗ್ರಿಗೇಟ್ ಅಂದ್ರೆ 206 ಟೋಟಲ್ ಆಗಿ ಯಾವುದೋ ಒಂದು 2 ಸಬ್ಜೆಕ್ಟ್ ಅಲ್ಲ, ಅದೇ ಮುಂಚೆನೂ ಇತ್ತು, ಅದೇ ಕಂಟಿನ್ಯೂ ಆಗ್ತದೆ. ಪಿಯುಸಿಯಲ್ಲೂ ಕೂಡ ಸೇಮ್ ಬಾಟಮ್ ಲೈನ್ 33 ಪಾಸಿಂಗ್ ಮಾರ್ಕ್ಸ್, ಬಟ್ ಅಲ್ಲಿ 600 ಇರುತ್ತೆ. 600ಗೆ 198. ಈಗ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಪಾಸಿಂಗ್ ಅಂಕವನ್ನ ಕಡಿಮೆ ಮಾಡಿದ್ದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸಂಪೂರ್ಣವಾಗಿ ಕುಸಿಯುವಂತಹ ಆತಂಕ ಎದುರಾಗಿದೆ. ಏನು 35% ಏನಿಲ್ಲ, 33% ತೆಗೆದ್ರೆ ಸಾಕಪ್ಪ ಅನ್ನುವಂತಹ ಮನೋಭಾವ ಮಕ್ಕಳಲ್ಲಿ ಬರಬಹುದು. ಓದುವ ಮಕ್ಕಳಲ್ಲೂ ಕೂಡ ಒಂದು ರೀತಿಯಲ್ಲಿ ಇದು ಪರಿಣಾಮ ಬೀರಬಹುದು. ಈ ಹಿನ್ನೆಲೆಯಲ್ಲಿ ಕೃಪಾ ಖಾಸಗಿ ಶಾಲಾ ಸಂಘಟನೆಯ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲೇ ನಮ್ಮ ರಾಜ್ಯದ ಮಕ್ಕಳು ಇನ್ನಷ್ಟು ಹಿಂದುಳಿತಾರೆ. ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವ ಈ ನಿರ್ಧಾರ ಅವೈಜ್ಞಾನಿಕ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡಿದಂತೆ ಅಂತ ಹೇಳಿದ್ದಾರೆ ಲೋಕೇಶ್ ತಾಳಿಕಟ್ಟೆ ಅವರು. ಸೊ ನಾವು ನಮ್ಮ ಸಂಘಟನೆ ಕೃಪಾ ಸಂಘಟನೆಯಿಂದ ನಾವು ಇದನ್ನ ವಿರೋಧವನ್ನು ಮಾಡ್ತೀವಿ. ಯಾಕೆ ಅಂತಂದ್ರೆ ನಿಮ್ಮ ಈ ನಡೆ ಇದೆಯಲ್ಲ ಅದು ಅವೈಜ್ಞಾನಿಕ ಮತ್ತೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಮಾರಕ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಕ್ ಇಚ್ಛಿಸ್ತೀನಿ. ಸೊ ಇವಾಗ ನೀವು 10 ಮಾರ್ಕ್ಸ್ ಇಲ್ಲ 13 ಮಾರ್ಕ್ಸ್ ತಗೊಂಡಿದ್ರು ಕೂಡ ನೀವು ಪಾಸ್ ಆಗ್ತೀರಾ ಅಂತಂದ್ರೆ ಕೇವಲ 2 ಚಾಪ್ಟರ್ಸ್ ಅಷ್ಟೇ ಮಕ್ಕಳು ಓದ್ತವೆ. ಸೊ ಇಡೀ ಪುಸ್ತಕ ನಾವು ಮಕ್ಕಳು ಓದೋದಿಲ್ಲ. ಮಕ್ಕಳ ಕಲಿಕಾ ಆಸಕ್ತಿ ಸಂಪೂರ್ಣವಾಗಿ ಕುಸಿಯುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಈಗಾಗಲೇ 35% ಪಾಸ್ ಮಾರ್ಕ್ಸ್ ಇದ್ದದನ್ನ ಈಗ 33%ಗೆ ಇಳಿಸಲಾಗಿದೆ. ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಏನ್ ಕಾರಣ? ಮಕ್ಕಳಿಗೆ ಒತ್ತಡ ಆಗ್ತಾ ಇದೆ ಅನ್ನುವ ಕಾರಣಕ್ಕ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಇದರ ಸಾಧಕ ಬಾಧಕಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಖಂಡಿತ ನವಿತಾ, ಇದು ಈ ವರ್ಷ 2025-26ನೇ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಹೊಸದಾಗಿರುವಂತಹ ಪಾಸ್ ಮಾರ್ಕ್ಸ್ ಪದ್ಧತಿ ಏನಿದೆ ಇದನ್ನ ಶಿಕ್ಷಣ ಇಲಾಖೆ ಜಾರಿ ಮಾಡುತ್ತೆ. ಮುಖ್ಯವಾಗಿ 35% ಇದ್ದಿದ್ದನ್ನ 33%ಗೆ ಒಂದು 2% ಇಳಿಕೆ ಮಾಡಿದೀಗ ಮಕ್ಕಳಿಗೆ ಒಂದಿಷ್ಟು ಗುಡ್ ನ್ಯೂಸ್ ಅನ್ನ ಕೊಟ್ರೆ ಇದೀಗ ಬಹಳಷ್ಟು ಚರ್ಚೆಗೂ ಕೂಡ ದಾರಿ ಮಾಡಿಕೊಡ್ತಾ ಇರುವಂತದ್ದು. ಮುಖ್ಯವಾಗಿ ಈ 33% ಇರುವಂತದ್ದು ಸಿಬಿಎಸ್ಇ ಮತ್ತು ಐಸಿಎಸ್ಇ ಸಿಲೆಬಸ್ ನಲ್ಲಿ ಈಗಾಗಲೇ 33%ಗೆ ಪಾಸ್ ಮಾರ್ಕ್ ಫಿಕ್ಸ್ ಆಗಿರುವಂತದ್ರಿಂದ ಸಾರ್ವಜನಿಕ ಮತ್ತೆ ಪೋಷಕರಲ್ಲಿ ಇದ್ರ ಬಗ್ಗೆ ನಮ್ಮ ರಾಜ್ಯ ಪಠ್ಯಕ್ರಮದಲ್ಲೂ ಕೂಡ ಇದೇ ಮಾದರಿಯಲ್ಲಿ ಪಠ್ಯಕ್ರಮ ಸಿದ್ಧವಾಗಬೇಕು ಅನ್ನುವಂಥ ಒತ್ತಡ ಬಹಳ ವರ್ಷಗಳಿಂದನೂ ಕೂಡ ಕೇಳಿ ಬರ್ತಾನೆ ಇದೆ. ಇದಕ್ಕೆ ಈ ವರ್ಷ ಆರಂಭದಲ್ಲಿ ಜನವರಿ ಫೆಬ್ರವರಿನಲ್ಲಿ ಶಿಕ್ಷಣ ಇಲಾಖೆ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನು ಕೂಡ ಮುಂದಾಗಿತ್ತು. ಬರೋಬ್ಬರಿ 731 ಜನ 33%ಗೆ ಮತ ಹಾಕಿದ್ರೆ ಕೇವಲ 30ರಿಂದ 32 ಮಂದಿ ಮಾತ್ರ 30% ಅಂದ್ರೆ 35%ಗೆ ಪಾಸ್ ಮಾರ್ಕ್ಸ್ ಅನ್ನು ನಿಗದಿ ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಹೆಚ್ಚು ಕಮ್ಮಿ ನಮಗೆ ಇಲ್ಲಿ 98% ಜನ ಮತ ಹಾಕಿರೋದ್ರ ಪೈಕಿ ಅತಿ ಹೆಚ್ಚು ಜನ 33% ಮಾತ್ರ ಸಾಕು ಅನ್ನುವಂತ ಒಂದು ನಿರ್ಧಾರವನ್ನ ಸರ್ಕಾರಕ್ಕೆ ಅಂದ್ರೆ ಶಿಕ್ಷಣ ಇಲಾಖೆಗೆ ತಿಳಿಸಿರುವಂತದ್ದು. ಅದರ ಆಧಾರದ ಮೇಲೆಗೆ ಶಿಕ್ಷಣ ಇಲಾಖೆ ಈಗ ಈ ರೀತಿಯಾಗಿರುವಂತಹ ಒಂದು ನಿರ್ಧಾರಕ್ಕೆ ತೆಗೆದುಕೊಂಡು ಬಂದಿರುವಂತದ್ದು. ಇದರ ಬಗ್ಗೆ ಈಗ ಖಾಸಗಿ ಶಾಲೆಗಳ ಒಕ್ಕೂಟಗಳ ಸಂಘಟನೆಗಳು ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ರೂ ಕೂಡ ಇದೇ ಖಾಸಗಿ ಶಾಲೆಗಳ ಸಂಸ್ಥೆಗಳಲ್ಲಿರುವಂತಹ ಸಿಬಿಎಸ್ಇ ಇರಬಹುದು, ಐಸಿಎಸ್ಇ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಸಂಘಗಳಲ್ಲೂ ಕೂಡ ಇದೇ ಸಿಬಿಎಸ್ಇ 33%ಗೆ ಪಾಸ್ ಮಾರ್ಕ್ ನಿಗದಿ ಮಾಡಿ ಪಠ್ಯಕ್ರಮವನ್ನ
ನಿಯಮಗಳನ್ನ ಒಂದು ಪಾಲನೆ ಮಾಡ್ತಾ ಇರುವಂತದ್ದು. ಇದೀಗ ರಾಜ್ಯ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಈ ಒಂದು 33% ಒಂದು ಪಾಸ್ ಮಾರ್ಕ್ಸ್ ಅನ್ನೋ ಒಂದು ಜಾರಿಗೆ ಬರ್ತಾ ಇರುವಂತದ್ದು. ಇದಕ್ಕೆ ಈಗ ಖಾಸಗಿ ಶಾಲೆಗಳ ಒಕ್ಕೂಟವು ಕೂಡ ಬಹಳ ತೀವ್ರ ರೀತಿಯಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಮಕ್ಕಳ ಮೇಲೆ ಯಾವ ರೀತಿಯಾಗಿರುವಂತಹ ಪರಿಣಾಮ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ನವಿತಾ, ಥ್ಯಾಂಕ್ ಯು ಆಶಿಕ್ ಮಲ್ಕಿ ಡೀಟೇಲ್ಸ್ಗೆ. ಟಿಕೆಟ್ ಕೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವ ದೃಶ್ಯಗಳು ನ್ಯೂಸ್ 18ಗೆ ಲಭ್ಯ ಆಗಿದೆ. ಹುದುಗೂರಿನಿಂದ ಗೌರಬಿದನೂರಿಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಘಟನೆ ನಡೆದಿದೆ. 5ನೇ ತರಗತಿಯ ಬಾಲಕಿಗೆ ಆಧಾರ್ ಅನ್ನ ಕೇಳ್ತಾರೆ ಕಂಡಕ್ಟರ್ ಸತೀಶ್. ಆಗ ಆಧಾರ್ ಕಾರ್ಡ್ ಸರಿ ಇಲ್ಲ ಅಂತ ಹೇಳಿ ಟಿಕೆಟ್ ಕೊಟ್ಟಿರಲಿಲ್ಲ. ಇದರಿಂದ ಸಿಟ್ಟಿಗೆದ್ದಂತಹ ಹುದುಗೂರು ಗ್ರಾಮಸ್ಥರು ಕಂಡಕ್ಟರ್ ಮೇಲೇನೆ ಹಲ್ಲೆಯನ್ನ ಮಾಡ್ತಾರೆ. 5ನೇ ತರಗತಿ ಬಾಲಕಿಗೆ ಆಧಾರ್ ಅನ್ನ ಕೇಳಿದ್ರು ಅನ್ನುವಂತಹ ಕಾರಣಕ್ಕಾಗಿ ಆಧಾರ್ ಕಾರ್ಡ್ ಸರಿ ಇಲ್ಲ ಅಂತ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕೋಪಗೊಂಡಂತಹ ಹುದುಗೂರು ಗ್ರಾಮಸ್ಥರು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಗೌರಿಬಿದನೂರು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಮಾಡಿರುವಂತಹ ದೃಶ್ಯ ಇದೀಗ ನ್ಯೂಸ್ 18ಗೆ ಲಭ್ಯ ಆಗಿದೆ. ಟಿಕೆಟ್ ಕೇಳಿದಕ್ಕೆ ಕಂಡಕ್ಟರ್ ಮೇಲೆನೆ ಹುದುಗೂರು ಗ್ರಾಮಸ್ಥರು ಹಲ್ಲೆಯನ್ನ ನಡೆಸಿರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಆಧಾರ್ ಕೇಳ್ತಾರೆ 5ನೇ ಕ್ಲಾಸ್ನ ವಿದ್ಯಾರ್ಥಿಯ ಜೊತೆ. ಆ ಸಂದರ್ಭದಲ್ಲಿ ಆಕೆಯ ಆಧಾರಲ್ಲಿ ಇಂಕ ಆಗಿತ್ತು. ಹಾಗಾಗಿ ಟಿಕೆಟ್ ಅನ್ನು ಕೊಡೋದಕ್ಕೆ ನಿರಾಕರಿಸ್ತಾರೆ. ಇದರಿಂದ ಕೋಪಗೊಂಡಂತಹ ಹುದುಗೂರು ಗ್ರಾಮಸ್ಥರು ಕಂಡಕ್ಟರ್ಗೆನೆ ಹಲ್ಲೆ ಮಾಡ್ತಾರೆ. ಈಗ ಹಲ್ಲೆಗಳಿಗಾದಂತಹ ಕಂಡಕ್ಟರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರೆ, ಮತ್ತೊಂದು ಕಡೆ ನ್ಯೂಸ್ 18ಗೆ ಹಲ್ಲೆಯನ್ನ ಮಾಡಿರುವಂತಹ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿದೆ. 70 ರೂಟಲ್ಲೇ ಹೋಗಿದ್ವಿ. ಗೋರಿಬಿದರಿಂದ ಗುಡಿಬಂಡೆ ಹೋಗಿದ್ವಿ. ಅಲ್ಲೇನೋ ಹೋಗೋವಾಗ ಹುಡುಗಿಗೆ ಆಧಾರ್ ಕಾರ್ಡ್ ನೋಡಿದೆ. ಆ ಆಧಾರ್ ಕಾರ್ಡು ಏನೋ ಹಿಂಗಾಗಿದ್ದಕ್ಕೋಸ್ಕರ ಏನಮ್ಮ ಹಿಂಗಾಗೈತೆ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲ ಪಕ್ಕದಲ್ಲಿ ಜನ ಇದ್ಕೊಂಡು ಕೊಡೋಣ ಪರವಾಗಿಲ್ಲ ಚಿಕ್ಕ ಮಕ್ಳವ್ರು ಅಂತ ಹೇಳಿದ್ರು. ಕೊಟ್ಟು ಅಕ್ಸೆಪ್ಟ್ ಮಾಡಿ ಟಿಕೆಟ್ ವಿತರಣೆ ಮಾಡಿದೆ. ಆಮೇಲೆ ನೈಟ್ ಆಲ್ಟ್ ಹೋಗಿ ಬೆಳಿಗ್ಗೆ ಬಂದಾಗ 7:20 ಗಂಟೆಗೆ ಬಂದುಬಿಟ್ಟು ಏಕಾಏಕಿ ನುಗ್ಗಿಬಿಟ್ಟು ನನ್ನ ಹೊಡೆದವ್ರೆ ಸರ್. ಯಾರು ಹೊಡೆದಿದ್ದು, ಎಲ್ಲಿ ಹೊಡೆದಿದ್ದು ಅಂತ? ಹುಡುಗೂರಲ್ಲಿ ಸರ್ ಹೊಡೆದಿದ್ದು. ಅವರು ಹೊಡೆದ್ಬಿಟ್ಟು ಪಬ್ಲಿಕ್ ಇಬ್ಬರು ಹತ್ಬಿಟ್ಟು ಏಕಾಏಕಿ ಹೊಡೆದವ್ರೆ ಸರ್. ಇವೆಲ್ಲ ಹೊಟ್ಟೆ ಎಲ್ಲ ನೋಯ್ತೈತೆ ಸರ್. ಈ ಕಡೆ ಎಲ್ಲ ತಲೆ ಎಲ್ಲ ಗ್ರೌಂಡ್ ಹೊಡಿತೈತೆ. ಏನೋ ಒಂಥರ ತಲೆ ದೂರ ತಿರ್ತೈತೆ ಸರ್. ನಾವು ಬೆಳಗ್ಗೆ ಗುಡಿಬಂಡೆಯಿಂದ ಗೌರಿಬಿದನೂರು ಬರಬೇಕಾದ್ರೆ ಮಾರ್ಗ ಸಂಖ್ಯೆ 17ರಲ್ಲಿ ಬೆಳಗ್ಗೆ 7:20 ಹುಡುಗರು ಬಂದು ಜನ ಹತ್ಸ್ಕೊಳ್ಳೋಕ್ಕೆ ಅಂತ ನಾನು ಬಸ್ ನಿಲ್ಲಿಸಿದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ನನ್ನ ಬಲಭಾಗದಿಂದ ಬಂದು ನನಗೆ ಒಂದು 5 ನಿಮಿಷಗಳ ಕಾಲ ಬಸ್ ನಿಲ್ಲಿಸು, ಕಂಡಕ್ಟರ್ ಹತ್ರ ಏನೋ ಮಾತಾಡಬೇಕು ಅಂದರು. ಸರಿ ಆಯಿತು ಅಂತ ಹೇಳಿ ನಾನು ಬಸ್ ನಿಲ್ಲಿಸಿದಾಗ ಹಿಂದ್ಗಡೆ ಬಾಲಿಂದ ಹೋಗಿ ಏಕಾಏಕಿ ಜನಗಳು ಹತ್ತವ್ರನ್ನ ಸೈಡು ತಳ್ಳಿ ಏಕಾಏಕಿ ಹತ್ತಿಬಿಟ್ಟು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರ್ತಾರೆ. ಇದು ಏನು ಎತ್ತ ಅಂತ ನಾನು ಕೇಳೋಕ್ಕೆ ಹೋದಾಗ ಅವತ್ತು ಶಬ್ದಗಳಿಂದ ನನ್ನನ್ನು ಬೈದು ನನ್ನನ್ನು ಸೈಡ್ಗೆ ತಳ್ಳಿರುತ್ತಾರೆ. ಕಂಡಕ್ಟ್ರಿಗೆ